ಇಂದಿನ ವಿಡಿಯೋ ಶಿವ ಸಹಸ್ರನಾಮದ ಬಗ್ಗೆ. ಈ ವಿಡಿಯೋದಲ್ಲಿ ನಾವು ಶಿವ ಸಹಸ್ರನಾಮದ ಮಹತ್ವವನ್ನು ಮತ್ತು ಶಿವ ಸಹಸ್ರನಾಮವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ತಿಳಿಯೋಣ. ಶಿವ ಸಹಸ್ರನಾಮವು ಶಿವನ 1000 ಹೆಸರುಗಳನ್ನು ವಿವರಿಸುತ್ತದೆ. ಶಿವ ಸಹಸ್ರನಾಮವು ಶಿವನ ದೈವಿಕ ಗುಣಗಳನ್ನು ವಿವರಿಸುತ್ತದೆ. ಶಿವ ಸಹಸ್ರನಾಮವು ಶಿವ ಮಹಾಪುರಾಣ, ಪದ್ಮಪುರಾಣ ಮತ್ತು ಲಿಂಗ ಪುರಾಣದಂತಹ ಇತರ ಅನೇಕ ಪುರಾಣಗಳಲ್ಲಿ ಕಂಡುಬರುತ್ತದೆ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಕಂಡುಬರುವ ಶಿವ ಸಹಸ್ರನಾಮ ಆವೃತ್ತಿಯನ್ನು ಮುಖ್ಯ ಆವೃತ್ತಿ ಎಂದು ಪರಿಗಣಿಸಲಾಗಿದ್ದಾರೆ. ಶಿವ ಸಹಸ್ರನಾಮದ ಕನಿಷ್ಠ 8 ವಿಭಿನ್ನ ರೂಪಾಂತರಗಳಿವೆ. ಮಹಾಭಾರತದ ಅನುಶಾಸನ ಪರ್ವದ 17ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಯುಧಿಷ್ಠಿರ ಮಹಾರಾಜನಿಗೆ ಶಿವನ 1000 ಹೆಸರುಗಳನ್ನು ಹೇಳುತ್ತಾನೆ. ಲಿಂಗ ಪುರಾಣದ 79ನೇ ಅಧ್ಯಾಯದ ಪ್ರಕಾರ ದಾನವರು ಕಾಲಕಾಲಕ್ಕೆ ಪ್ರಾಬಲ್ಯ ಸಾಧಿಸಿದಾಗ ಎಲ್ಲ ದೇವತೆಗಳು ಸುದರ್ಶನ ಚಕ್ರವನ್ನು ಸಾಧಿಸಲು ಮಹಾವಿಷ್ಣುವಿನ ಬಳಿಗೆ ಹೋಗುತ್ತಾರೆ ಮತ್ತು ಸಂಪರ್ಕಿಸುತ್ತಾರೆ. ವಿಷ್ಣುವು ಶಿವನ 1000 ನಾಮಗಳನ್ನು ಪಠಿಸುವ ಮೂಲಕ ಮತ್ತು ಪ್ರತಿ ಶಿವನಾಮಕ್ಕೆ ಕಮಲದ ಹೂವನ್ನು ಅರ್ಪಿಸುವ ಮೂಲಕ ಶಿವ ಸಹಸ್ರ ಅರ್ಚನೆ ಅಭಿಷೇಕವನ್ನು ಮಾಡಿದನು. ಶಿವನು ವಿಷ್ಣುವನ್ನು ಪರೀಕ್ಷಿಸಲು ಬಯಸಿದನು ಮತ್ತು ಕೊನೆಯ ಕಮಲದ ಹೂವನ್ನು ಮರೆಮಾಡಿದನು ಮತ್ತು ಕಾಣೆಯಾದ ಕಮಲವನ್ನು ನೋಡಿ ವಿಷ್ಣುವು ತನ್ನ ಒಂದು ಕಣ್ಣನ್ನು ಕಿತ್ತಿ ಶಿವನಿಗೆ ಅರ್ಪಿಸಿದನು. ವಿಷ್ಣುವಿನ ಭಕ್ತಿಯಿಂದ ಸಂತಸಗೊಂಡ ಶಿವನು ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ನೀಡಿದನು. ಶಿವ ಸಹಸ್ರನಾಮವನ್ನು ಪಠಿಸುವ ಮೂಲಕ ಶಿವನನ್ನು ಪೂಜಿಸುವುದರಿಂದ, ವಿಶೇಷವಾಗಿ ಶಿವಲಿಂಗ ಅಭಿಷೇಕ ಮಾಡುವಾಗ ಶಿವ ಸಹಸ್ರನಾಮವನ್ನು ಪಠಿಸುವುದರಿಂದ ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಿಸುವುದರಿಂದ ನಮ್ಮ ಎಲ್ಲ ಆಸೆಗಳು ಪೂರ್ಣವಾಗಿ ಈಡೇರುತ್ತವೆ. ಶಿವ ಸಹಸ್ರನಾಮವನ್ನು ಪಠಿಸುವುದು ಅಥವಾ ಕೇಳುವುದು ನಮಗೆ ಹೆಚ್ಚಿದ ಸಂತೋಷ, ಚಿತ್ತಸ್ಥಿತಿ ಮತ್ತು ಸುಧಾರಿತ ಏಕಾಗ್ರತೆ ಸೇರಿದಂತೆ ವಿವಿಧ ಆಧ್ಯಾತ್ಮಿಕ ಮತ್ತು ದೈಹಿಕ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವುದು, ಆರೋಗ್ಯಕರ ಹೃದಯ ಬಡಿತವನ್ನು ಕಾಪಾಡಿಕೊಳ್ಳುವುದು ಮತ್ತು ಆಳವಾದ ನಿದ್ರೆಯನ್ನು ಉತ್ತೇಜಿಸುವಂತಹ ಅನೇಕ ಆರೋಗ್ಯ ಪ್ರಯೋಜನಗಳಲ್ಲಿ ಇದು ಸಹಾಯಕವಾಗಬಹುದು. ಇದು ಯಶಸ್ಸು, ಸಂಪತ್ತು ಮತ್ತು ಶಿವನೊಂದಿಗೆ ಆಳವಾದ ಸಂಪರ್ಕಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಶಿವ ಸಹಸ್ರನಾಮವನ್ನು ನಿಯಮಿತವಾಗಿ ಜಪಿಸುವುದು ಅಥವಾ ಕೇಳುವುದರಿಂದ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಾವಧಾನತೆ ಹೆಚ್ಚಾಗುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷದ ಭಾವನೆಯನ್ನು ಬೆಳೆಸಬಹುದು. ಇದು ನಮ್ಮ ಗಮನ ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಲಯಬದ್ಧ ಜಪವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಉತ್ತಮ ಗಮನಕ್ಕೆ ಕಾರಣವಾಗುತ್ತದೆ. ಶಿವ ಸಹಸ್ರನಾಮ ಸ್ತೋತ್ರವನ್ನು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಸುಧಾರಣೆಗೆ ಪ್ರಬಲ ಸಾಧನವೆಂದು ನೋಡಲಾಗುತ್ತದೆ. ಇದು ಭಾವನೆಗಳನ್ನು ಸಮತೋಲನಗೊಳಿಸಲು ಮತ್ತು ಆಂತರಿಕ ಸಾಮರಸ್ಯದ ಭಾವನೆಯನ್ನು ಸೃಷ್ಟಿಸಲು ನಮಗೆ ಸಹಾಯ ಮಾಡುತ್ತದೆ. ಶಿವ ಸಹಸ್ರನಾಮದ ನಿಯಮಿತ ಪಠಣವು ಶಿವ ಮತ್ತು ಅವನ ದೈವಿಕ ಶಕ್ತಿಯೊಂದಿಗಿನ ಭಕ್ತನ ಸಂಪರ್ಕವನ್ನು ಗಾಢವಾಗಿಸುತ್ತದೆ. ಶಿವ ಸಹಸ್ರನಾಮ ಪೂಜೆ ಮಾಡುವುದರಿಂದ ಯಶಸ್ಸು, ಉದ್ಯೋಗ ಮತ್ತು ಸಂಪತ್ತು ಸಿಗುತ್ತದೆ ಎಂದು ಕೆಲವರು ನಂಬುತ್ತಾರೆ. ಈ ಸ್ತೋತ್ರವು ನಕಾರಾತ್ಮಕ ಪ್ರಭಾವಗಳು ಮತ್ತು ಕಷ್ಟಗಳಿಂದ ರಕ್ಷಣೆ ನೀಡುತ್ತದೆ ಎಂದು ನಂಬಲಾಗಿದೆ. ಶಿವ ಸಹಸ್ರನಾಮ ಸ್ತೋತ್ರವನ್ನು ಪಠಿಸುವುದರಿಂದ ನಮ್ಮಲ್ಲಿ ಶಕ್ತಿಯ ಮಟ್ಟಗಳು ಹೆಚ್ಚಾಗುತ್ತವೆ ಮತ್ತು ಚೈತನ್ಯ ವೃದ್ಧಿಯಾಗುತ್ತದೆ. ನಾವು ಶಿವ ಸಹಸ್ರನಾಮ ಸ್ತೋತ್ರವನ್ನು ಪಠಿಸಲು ಪ್ರಾರಂಭಿಸಿದ ನಂತರ ನಮ್ಮ ಎಲ್ಲ ಚಿಂತೆಗಳು ದೂರವಾಗುತ್ತವೆ. ನಮ್ಮಲ್ಲಿ ಶಾಂತತೆಯ ಭಾವನೆ ಉಂಟಾಗುತ್ತದೆ. ನಮ್ಮ ಏಕಾಗ್ರತೆ ದಿನದಿಂದ ದಿನಕ್ಕೆ ಉತ್ತಮಗೊಳ್ಳುತ್ತದೆ. ನಮ್ಮ ಮನಸ್ಸಿನಿಂದ ಹೊಸ ಆಲೋಚನೆಗಳು ಬರಲು ಪ್ರಾರಂಭಿಸುತ್ತವೆ. ನಾವು ಎಲ್ಲರಿಂದ ಗೌರವವನ್ನು ಪಡೆಯುತ್ತೇವೆ. ದುಃಖ ಮತ್ತು ಅಸೂಯೆಯಂತಹ ನಮ್ಮಲ್ಲಿರುವ ಎಲ್ಲ ನಕಾರಾತ್ಮಕ ವಿಷಯಗಳು ನಾಶವಾಗುತ್ತವೆ. ನಮ್ಮ ಜೀವನದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತವೆ. ಶಿವ ಸಹಸ್ರನಾಮವನ್ನು ಪಠಿಸಿದ 6 ತಿಂಗಳೊಳಗೆ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನಾವು ಕಾಣುತ್ತೇವೆ. ಶಿವನ ಪ್ರತಿಯೊಂದು ನಾಮವು ಅತ್ಯಂತ ಪವಿತ್ರವಾದದ್ದು. ಅದು ಭೌತಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ನಮ್ಮ ಇಂದಿನ ಮತ್ತು ವರ್ತಮಾನದ ಎಲ್ಲ ಕೆಟ್ಟ ಕರ್ಮಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಅಂತಿಮವಾಗಿ ಇದು ನಮ್ಮನ್ನು ಮೋಕ್ಷಕ್ಕೆ ಕರೆದೊಯ್ಯುತ್ತದೆ. ಶಿವ ಸಹಸ್ರನಾಮವನ್ನು ಪ್ರತಿದಿನ 3 ಬಾರಿ ಜಪಿಸಿದರೆ 1 ತಿಂಗಳೊಳಗೆ ನಮ್ಮ ಮನೆಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ಆದರೆ ಶಿವ ಸಹಸ್ರನಾಮ ಸ್ತೋತ್ರವನ್ನು ಪಠಿಸುವ ಮೊದಲು ಸಂಕಲ್ಪ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ. ಬ್ರಹ್ಮ ಮುಹೂರ್ತದಲ್ಲಿ ಈ ಸ್ತೋತ್ರವನ್ನು ಪ್ರತಿದಿನ
3 ರಿಂದ 5 ಬಾರಿ ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಊಹಿಸಲು ಸಾಧ್ಯವಾಗದ ಅದ್ಭುತ ಫಲಿತಾಂಶಗಳನ್ನು ಸಿಗುತ್ತದೆ. ಸುದರ್ಶನ ಚಕ್ರವನ್ನು ಪಡೆಯಲು ಮತ್ತು ಶಿವನನ್ನು ಮೆಚ್ಚಿಸಲು ವಿಷ್ಣು ಶಿವ ಸಹಸ್ರನಾಮವನ್ನು ಪಠಿಸಿದರು. ಇದರಲ್ಲಿ ಶಿವನ 1008 ಹೆಸರುಗಳಿದ್ದು ಅದು ನಂಬಲಾಗದ ಪರಿಣಾಮವನ್ನು ಬೀರುತ್ತದೆ. ಶಿವ ಸಹಸ್ರನಾಮದ ಪಠನವು ಪೂರ್ಣಗೊಳ್ಳಲು ಅರ್ಧ ಗಂಟೆ ತೆಗೆದುಕೊಳ್ಳಬಹುದು. ಆದರೆ ಈ ಅರ್ಧ ಗಂಟೆ ಪಠನವು ಕಲ್ಪನೆಗೂ ಮೀರಿದ ಅದ್ಭುತ ಪ್ರಯೋಜನಗಳನ್ನು ಹೊಂದಿದೆ. ಈ ಶಿವನ ನಾಮಗಳು ಯಾವುದೇ ಆಸೆಗಳನ್ನು ಈಡೇರಿಸುವ ಶಕ್ತಿಯನ್ನು ಹೊಂದಿವೆ. ಪ್ರತಿದಿನ ಶಿವ ಸಹಸ್ರನಾಮವನ್ನು ಪಠಿಸುವುದರಿಂದ ಕನಸಿನಲ್ಲಿಯೂ ಸಹ ಯಾವುದೇ ಸಮಸ್ಯೆ ಬರದಂತೆ ತಡೆಯಬಹುದು. ಈ ಶಿವನ ನಾಮಗಳನ್ನು ಪಠಿಸುವುದರಿಂದ ನಮ್ಮ ದೇಹಕ್ಕೆ ಪ್ರಯೋಜನಕಾರಿಯಾದ ರೀತಿಯಲ್ಲಿ ರಕ್ತದ ಹರಿವು ಹೆಚ್ಚಾಗುತ್ತದೆ. ಶಿವ ಸಹಸ್ರನಾಮದ ಶಕ್ತಿಯಿಂದ ನಮ್ಮ ಹೃದಯ ಬಡಿತವು ಕಾಪಾಡಿಕೊಳ್ಳಲ್ಪಡುತ್ತದೆ ಮತ್ತು ಹೃದಯ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತದೆ. ಈ ಶಿವನ ನಾಮಗಳನ್ನು ಪಠಿಸುವುದರಿಂದ ನಮ್ಮ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ. ಶಿವನ ನಾಮಗಳು ದೇಹದಲ್ಲಿ ರಕ್ತ ಪರಿಚಾಲನೆಯನ್ನು ಕಾಪಾಡಿಕೊಳ್ಳುವ ಮತ್ತು ಸುಧಾರಿಸುವ ಅದ್ಭುತ ಶಕ್ತಿಯನ್ನು ಹೊಂದಿವೆ. ಇದು ಶಿವನ ನಾಮಗಳ ಪ್ರಭಾವದಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಈ ಸ್ತೋತ್ರವು ನಾವು ಉತ್ತಮವಾಗಿ ಗಮನಹರಿಸಲು ಸಹಾಯ ಮಾಡುತ್ತದೆ. ಇದು ಅಧ್ಯಯನದಲ್ಲಿಯೂ ಸಹ ಸಹಾಯಕವಾಗಿದೆ. ಈ ಶಿವ ಸಹಸ್ರನಾಮವನ್ನು ಪಠಿಸುವುದರಿಂದ ಆಂತರಿಕ ಮನಸ್ಸಿನ ವ್ಯವಸ್ಥೆ ಮತ್ತು ನರಮಂಡಲಗಳನ್ನು ಬದಲಾಯಿಸುವ ಮೂಲಕ ನಮ್ಮ ಸ್ಮರಣೆಯನ್ನು ಸುಧಾರಿಸುತ್ತದೆ. ಇದು ನಮ್ಮ ವ್ಯವಸ್ಥೆಯನ್ನು ಸಡಿಲಗೊಳಿಸುತ್ತದೆ ಮತ್ತು ಉತ್ತಮ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಈ ಶಿವ ಸಹಸ್ರನಾಮವನ್ನು ಪಠಿಸುವುದರಿಂದ ನಮ್ಮ ಮೆದುಳಿನ ಕೋಶಗಳು ಮತ್ತು ಮೆದುಳಿನಲ್ಲಿರುವ ನರಕೋಶಗಳನ್ನು ಉತ್ತಮಗೊಳಿಸುವ ಮೂಲಕ ಉತ್ತಮ ನರಮಂಡಲವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ನಾಮಗಳನ್ನು ಪಠಿಸುವುದರಿಂದ ನಾವು ಆಳವಾಗಿ ನಿದ್ರಿಸಲು ಸಹಾಯ ಮಾಡುತ್ತದೆ. ಇದು ಜೀವನದಲ್ಲಿ ನಾವು ಎಂದಿಗೂ ಪಡೆಯದ ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ. ಮಹಾದೇವನ ಸಹಸ್ರನಾಮವು ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಇದು ನಮ್ಮ ಮೆದುಳಿನಲ್ಲಿ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ಏಕಾಗ್ರತೆಗೆ ಸಹಾಯ ಮಾಡುತ್ತದೆ. ಹೀಗಾಗಿ ಶಿವಸಹಸ್ರನಾಮವನ್ನು ಪಠಿಸುವುದರಿಂದ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಮತ್ತು ಸಾವಧಾನತೆ ಸಿಗುತ್ತದೆ. ಈ ಶಿವಸಹಸ್ರನಾಮ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸುವುದರಿಂದ ನಮ್ಮ ಎಲ್ಲ ಭಯಗಳು ದೂರವಾಗುತ್ತವೆ ಮತ್ತು ಮನಸ್ಸಿನ ಎಲ್ಲ ಗೊಂದಲಗಳು ಮತ್ತು ಚಂಚಲತೆಗಳು ನಿವಾರಣೆಯಾಗುತ್ತವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಭಯಗಳು ಇರುತ್ತವೆ. ಭಕ್ತಿ ಮತ್ತು ಮನಸ್ಸಿನ ಏಕಾಗ್ರತೆಯಿಂದ ಈ ಶಿವನ ನಾಮಗಳನ್ನು ನಿಯಮಿತವಾಗಿ ಜಪಿಸುವುದರಿಂದ ಎಲ್ಲ ರೀತಿಯ ಭಯ ಮತ್ತು ಒತ್ತಡಗಳನ್ನು ನಿವಾರಿಸಬಹುದು. ಇದು ಎಲ್ಲ ಕಾಯಿಲೆಗಳು, ಅಸ್ವಸ್ಥತೆಗಳು ಮತ್ತು ರೋಗಗಳಿಗೆ ಅಂತಿಮ ಪರಿಹಾರವಾಗಿದೆ. ಇದು ವ್ಯಕ್ತಿಯನ್ನು ಅನಾರೋಗ್ಯದ ಅನಾನುಕೂಲ ಸ್ಥಿತಿಯಿಂದ ಮುಕ್ತಗೊಳಿಸುತ್ತದೆ ಮತ್ತು ಒಟ್ಟಾರೆ ಆರೋಗ್ಯ ಮತ್ತು ಸಂತೋಷವನ್ನು ಉತ್ತೇಜಿಸುತ್ತದೆ. ನಾವು ಕಡಿಮೆ ಶಕ್ತಿಯನ್ನು ಅನುಭವಿಸಿದಾಗ ನಮ್ಮ ದೇಹ, ಮನಸ್ಸು ಮತ್ತು ಚೈತನ್ಯವನ್ನು ಪುನರಾವರ್ತಿ ಮಾಡಲು ನಾವು ಈ ಸ್ತೋತ್ರವನ್ನು ಜಪಿಸಬಹುದು. ಇದು ನಮ್ಮ ಜಾತಕದಲ್ಲಿನ ಗ್ರಹಗಳ ಕೆಟ್ಟ ಪ್ರಭಾವಗಳನ್ನು ನಿವಾರಿಸುತ್ತದೆ ಮತ್ತು ವ್ಯಕ್ತಿಯ ಜೀವನದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ತರುತ್ತದೆ ಮತ್ತು ಸಕಾರಾತ್ಮಕ ಗ್ರಹಗಳ ಪ್ರಭಾವಗಳನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಜಾತಕದಲ್ಲಿನ ಕೆಲವು ಪ್ರತಿಕೂಲ ಗ್ರಹಗಳ ಸಂಯೋಜನೆಯ ನಕಾರಾತ್ಮಕ ಪರಿಣಾಮಗಳನ್ನು ಸರಿದೂಗಿಸುತ್ತದೆ. ಶಿವಸಹಸ್ರನಾಮ ಸ್ತೋತ್ರವನ್ನು ಪಠಿಸುವುದರಿಂದ ಹಲವಾರು ಆಧ್ಯಾತ್ಮಿಕ, ಮಾನಸಿಕ ಮತ್ತು ಭಾವನಾತ್ಮಕ, ದೈಹಿಕ ಮತ್ತು ಆರೋಗ್ಯ ಪ್ರಯೋಜನಗಳಿವೆ. ಇದು ನಮ್ಮನ್ನು ಆತ್ಮ ಸಾಕ್ಷಾತ್ಕಾರ ಮತ್ತು ವಿಮೋಚನೆಗೆ ಕರೆದೊಯ್ಯುತ್ತದೆ. ಇದು ಶಿವನೊಂದಿಗೆ ನಮ್ಮ ಭಕ್ತಿ ಮತ್ತು ದೈವಿಕ ಸಂಪರ್ಕವನ್ನು ಹೆಚ್ಚಿಸುತ್ತದೆ. ಇದು ಧ್ಯಾನ ಮತ್ತು ಯೋಗಾಭ್ಯಾಸಗಳನ್ನು ಹೆಚ್ಚಿಸುತ್ತದೆ. ಇದು ಒತ್ತಡ, ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುತ್ತದೆ. ಇದು ಆಂತರಿಕ ಶಾಂತಿ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ತುಂಬುತ್ತದೆ. ಇದು ಇಚ್ಛಾಶಕ್ತಿ ಮತ್ತು ಏಕಾಗ್ರತೆಯನ್ನು ಬಲಪಡಿಸುತ್ತದೆ. ಇದು ನಮ್ಮಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕಿ ಮತ್ತು ನಮ್ಮ ಚೈತನ್ಯವನ್ನು ಹೆಚ್ಚಿಸುವ ಮೂಲಕ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಇದು ಒಟ್ಟಾರೆ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ. ಧ್ಯಾನದೊಂದಿಗೆ ಶಿವನ 1000 ಹೆಸರುಗಳನ್ನು ಪಠಿಸುವುದರಿಂದ ಮನಸ್ಸು, ದೇಹ ಮತ್ತು ಆತ್ಮವನ್ನು ಜೋಡಿಸುತ್ತದೆ. ಜಪಮಾಲೆಯೊಂದಿಗೆ ಶಿವನ ಈ 1000 ಹೆಸರುಗಳನ್ನು ಪಠಿಸುವುದರಿಂದ ನಮಗೆ ಆಳವಾದ ಗಮನ ಸಿಗುತ್ತದೆ ಮತ್ತು ನಮಗೆ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಅರಿವನ್ನು ಹೆಚ್ಚಿಸುತ್ತದೆ.
ಶಿವನು ನಮ್ಮ ಶಾಶ್ವತ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತಾನೆ. ಶಿವನ 1000 ನಾಮಗಳು ಪಠಣವನ್ನು ಪರಿವರ್ತನಾತ್ಮಕ ಅನುಭವವನ್ನಾಗಿ ಮಾಡುವ ಮೂಲಕ ಅವನ ಅನಂತ ಗುಣಗಳನ್ನು ಸಂಕೇತಿಸುತ್ತವೆ. ಅವನ 1000 ನಾಮಗಳನ್ನು ಪಠಿಸುವುದರಿಂದ ನಮ್ಮ ಮನಸ್ಸು ಮತ್ತು ಆತ್ಮ ಶುದ್ಧವಾಗುತ್ತದೆ. ಇದು ನಮಗೆ ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ದೈವಿಕ ರಕ್ಷಣೆಯನ್ನು ನೀಡುತ್ತದೆ. ಇದು ನಮ್ಮ ಧ್ಯಾನವನ್ನು ಹೆಚ್ಚಿಸುತ್ತದೆ ಮತ್ತು ನಮಗೆ ಆಂತರಿಕ ಶಾಂತಿಯನ್ನು ಒದಗಿಸುತ್ತದೆ ಮತ್ತು ನಮ್ಮ ಇಂದಿನ ಎಲ್ಲ ಕೆಟ್ಟ ಕರ್ಮಗಳನ್ನು ತೆಗೆದುಹಾಕುತ್ತದೆ. ಶಿವ ಸಹಸ್ರನಾಮವನ್ನು ಪಠಿಸಲು ಸೂಕ್ತ ಸಮಯವೆಂದರೆ ಬ್ರಹ್ಮ ಮುಹೂರ್ತ ಸಮಯ. ಇದನ್ನು ದಿನದ ಅತ್ಯಂತ ಆಧ್ಯಾತ್ಮಿಕ ಸಮಯವೆಂದು ಪರಿಗಣಿಸಲಾಗುತ್ತದೆ. ಮುಂಜಾನೆ ಸ್ತೋತ್ರವನ್ನು ಪಠಿಸುವುದರಿಂದ ಆಂತರಿಕ ಶಾಂತಿ ಬೆಳೆಯುತ್ತದೆ ಮತ್ತು ಒಬ್ಬರ ಆಧ್ಯಾತ್ಮಿಕ ಶಿಸ್ತು ಬಲಗೊಳ್ಳುತ್ತದೆ. ಶಿವ ಸಹಸ್ರನಾಮವನ್ನು ಪ್ರತಿದಿನ ಮತ್ತು ಅತ್ಯಂತ ಶುಭ ದಿನಗಳಲ್ಲಿ, ಪ್ರತಿ ಸೋಮವಾರ, ಪ್ರದೋಷ ಕಾಲ, ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಮಯದಲ್ಲಿ ಪಠಿಸಬೇಕು. ಮಹಾಶಿವರಾತ್ರಿ, ಗುರುಪೂರ್ಣಿಮೆಯಂತಹ ಶುಭ ಹಬ್ಬಗಳಲ್ಲಿ ಮತ್ತು ಶ್ರಾವಣ ಮಾಸ ಮತ್ತು ಕಾರ್ತಿಕ ಮಾಸದಂತಹ ಪವಿತ್ರ ತಿಂಗಳುಗಳಲ್ಲಿ, ವಿಶೇಷವಾಗಿ ಶ್ರಾವಣ ಸೋಮವಾರ ಮತ್ತು ಕಾರ್ತಿಕ ಹುಣ್ಣಿಮೆಯಂದು ಶಿವ ಸಹಸ್ರನಾಮವನ್ನು ಪಠಿಸಬಹುದು. ಶಿವ ಸಹಸ್ರನಾಮವು ಕೇವಲ ಸ್ತೋತ್ರಕ್ಕಿಂತ ಹೆಚ್ಚಿದ್ದಾಗಿದೆ. ಇದು ಜ್ಞಾನೋದಯ ಮತ್ತು ಸ್ವಯಂ ಶುದ್ಧೀಕರಣಕ್ಕಾಗಿ ಒಂದು ಆಧ್ಯಾತ್ಮಿಕ ಸಾಧನವಾಗಿದೆ. ಶಿಸ್ತುಬದ್ಧವಾದ ಅಭ್ಯಾಸದ ಮೂಲಕ ಭಕ್ತರು ಶಿವನೊಂದಿಗೆ ಆಳವಾದ ಸಂಪರ್ಕವನ್ನು ಬೆಳೆಸಿಕೊಳ್ಳುತ್ತಾರೆ, ದೈವಿಕ ಅನುಗ್ರಹ ಮತ್ತು ಶಾಶ್ವತ ಆನಂದವನ್ನು ಅನುಭವಿಸುತ್ತಾರೆ. ಶಿವ ಸಹಸ್ರನಾಮ ಸ್ತೋತ್ರವು ಅಪಾರ ಆಶೀರ್ವಾದ ಮತ್ತು ಪರಿವರ್ತಕ ಶಕ್ತಿಯನ್ನು ನೀಡುವ ಇಂದು ಆಧ್ಯಾತ್ಮಿಕ ಸಂಪ್ರದಾಯಗಳ ಅತ್ಯಗತ್ಯ ಭಾಗವಾಗಿ ಉಳಿದಿದೆ. ಆಧ್ಯಾತ್ಮಿಕ ಬುದ್ಧಿವಂತಿಕೆ, ಭಾವನಾತ್ಮಕ ಶಾಂತಿ ಅಥವಾ ದೈಹಿಕ ಯೋಗಕ್ಷೇಮವನ್ನು ಬಯಸುತ್ತಿರಲಿ, ಈ ದೈವಿಕ ಸ್ತೋತ್ರವು ದೈವಿಕ ಅನುಗ್ರಹ ಮತ್ತು ರಕ್ಷಣೆಯ ದಾರಿದೀಪವಾಗಿ ಕಾರ್ಯನಿರ್ವಹಿಸುತ್ತದೆ. ಪರಮಾತ್ಮ ಶಿವನೊಂದಿಗೆ ಆಳವಾದ ಸಂಪರ್ಕಕ್ಕಾಗಿ ಭಕ್ತರು ಅದರ ಪಠಣವನ್ನು ತಮ್ಮ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಸೇರಿಸಿಕೊಳ್ಳಲು ಪ್ರೋತ್ಸಾಹಿಸಲಾಗುತ್ತದೆ. ಇದಿಷ್ಟು ಶಿವ ಸಹಸ್ರನಾಮದ ಮಹತ್ವದ ಕುರಿತು. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.